ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷಯ್ ಶಾನ್ಬಾಗ್. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026ರ ದಸರಾ ಗಜಪಯಣಕ್ಕೆ ಹುಣಸೂರಿನ ವೀರನಹೊಸಹಳ್ಳಿಯಲ್ಲಿ ಚಾಲನೆ. ದಸರಾ ಗಜಪಡೆಗೆ ಚಾಲನೆ ನೀಡಿದ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಈ ಬಾರಿ ದಸರಾ ಮಹೋತ್ಸವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ಕ್ರೀಡೆ ಕಂಬಳ ಖಚಿತ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು. ಇವತ್ತು ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೆ ಅವು ವೀರಹೊಸಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯು ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಅವ್ರ ಗಜಪಯಣಕ್ಕೆ ಚಾಲನೆ ಇಲ್ಲ. ಅಂಬಾರಿಗೆ ಯಾವ ಆನೆ ಹೊರಬೇಕು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಕೆಲವು ಆನೆಗಳನ್ನು ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಅರಮನೆಯಲ್ಲಿ ಟ್ರೈನ್ ಕೊಡೋ ಸಮಯದಲ್ಲಿ ಅವರು ಯಾವ ಆನೆನ ಕೊನೆ ಫೈನಲ್ ಆಗಿ ಅಂಬಾರಿ ಹೊರೋದಕ್ಕೆ ನೇಮಕ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಕಂಬಳ ಇರುತ್ತೆ ಖಂಡಿತ. ಈ ಸರಿ ಮುಖ್ಯಮಂತ್ರಿಗಳು ಕಂಬಳ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗೆ ಕಂಬಳ ನಡೆಯುತ್ತೆ. ಕಂಬಳ ಅಲ್ಲಿ ನಮ್ಮ ಸೈಕಲ್ ವೆಲೋಡ್ರೋಮ್ ಮಾಡಬೇಕು ಅಂತಿದೀವಲ್ಲ, ಆ ಜಾಗದಲ್ಲಿ ನಡೆಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ತರಹದ ರೋಚಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜೆಟಿವಿ ನ್ಯೂಸ್ ಡಿಜಿಟಲ್ ಕನ್ನಡ. ನಮಸ್ಕಾರ. ಇನ್ನಷ್ಟು ಉಪಯುಕ್ತ ಸುದ್ದಿಗಳಿಗಾಗಿ ನಮ್ಮ ಜೆಟಿವಿ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜಾಹೀರಾತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ.